ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಹಣಕಾಸು, ಫೈನಾನ್ಸ್. ಈ ಫೈನಾನ್ಸ್ ಅನ್ನೋದು ಪ್ರತಿಯೊಬ್ಬನ ಮನುಷ್ಯನಲ್ಲಿ ಸ್ಟ್ರೆಂತು ಕೂಡ ಫೈನಾನ್ಸ್ ಆಗಿರುತ್ತೆ, ವೀಕ್ನೆಸ್ ಕೂಡ ಫೈನಾನ್ಸ್ ಆಗಿರುತ್ತೆ. ಶಕ್ತಿನೂ ಅದೇ, ಅವನ ದೌರ್ಬಲ್ಯನೂ ಅದೇ ಆಗಿರುತ್ತೆ. ನಾವು ಏನೇ ಒಂದು ಮಾಡಬೇಕು, ಈ ಕಲಿಯುಗದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕು, ಏನೇ ಒಂದು ಮಾಡಬೇಕು ಅಂದರೆ ಫೈನಾನ್ಸು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಕಲಿಯುಗದಲ್ಲಿ ತುಂಬಾ ಇಂಪಾರ್ಟೆಂಟು ಫೈನಾನ್ಸ್ ವಿಚಾರ. ಯಾಕೆ ಅಂದರೆ ಇಲ್ಲಿ ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ, ಕಷ್ಟಪಟ್ಟರೆ ದುಡ್ಡು ಬರುತ್ತೆ, ಎಫರ್ಟ್ ಹಾಕಿ ಅಂತ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಅದು ಎಷ್ಟೊಂದು ಜನ ಎಫರ್ಟು ಹಾಕ್ತಾರೆ. ಉದಾಹರಣೆ ನಾವು ನೋಡ್ಕೊಂಡು ಬರೋಣ. ಒಬ್ಬ ರೈತ ಎಷ್ಟೋ ಎಫರ್ಟ್ ಹಾಕಿ ಒಂದು ಬೆಳೆಕೆ ಏನೋ ಒಂದು ಮಾಡ್ತಾನೆ. ವಿಪರೀತವಾದ ಮಳೆ ಬಂದು ಕೊಚ್ಚಿ ಹೋಗುವಂಥದ್ದು, ಏನೋ ಒಂದು ಸಮಸ್ಯೆ ಬಂದು ಅವನ ಬೆಳೆದಿರುವಂಥ ಬೆಳೆ ನಾಶ ಆಗಿಬಿಡುತ್ತೆ. ಇಲ್ಲಿ ಅವನು ಹಾಕಿರುವಂಥ ಎಫರ್ಟು ಎಲ್ಲ ಲಾಸ್ ಆಗಿಬಿಡುತ್ತೆ. ಎಲ್ಲೋಯ್ತು. ಮತ್ತು ಎಫರ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನೋದು ಕಾನ್ಸೆಪ್ಟ್ ಎಲ್ಲರ ಮೈಂಡಲ್ಲೂ. ಬಟ್ ಕೆಲವೊಂದು ವಿಚಾರದಲ್ಲಿ, ಕೆಲವೊಬ್ಬರು ಜಾತಕದಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇದ್ರೇ ಅವನ ಹತ್ರ ದುಡ್ಡಿರುತ್ತೆ. ಈಗ ಉದಾಹರಣೆಗೆ ಒಂದೊಂದು ಮನೆಗಳಲ್ಲಿ 4 ಜನ ಇರ್ತಾರೆ. 4 ಜನ ಹತ್ರನೂ ದುಡ್ಡಿರಲ್ಲ. ಇಬ್ಬರ ಹತ್ರ ದುಡ್ಡಿದ್ರೆ ಇನ್ನಿಬ್ಬರ ಹತ್ರ ದುಡ್ಡೇ ಇರಲ್ಲ. ಅವ್ರ ಲೈಫ್ ಲಾಂಗ್ ಹಂಗೆ ಕಷ್ಟಪಡ್ತಿರ್ತಾರೆ. ಇಬ್ರು ದುಡ್ಡಲ್ಲಿ ಸುಖವಾಗಿ ಜೀವನ ಸಾಗಿಸ್ತಿರ್ತಾರೆ, ಇನ್ನಿಬ್ರು ಸಮಸ್ಯೆಲೇ ಜೀವನ ಸಾಗಿಸ್ತಿರ್ತಾರೆ. ಅದು ಗಂಡ, ಹೆಂಡತಿ, ಮಕ್ಕಳು ಯಾರಾದರೂ ಆಗ್ಬೋದು. ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಅಂದರೆ ಇದು ಇಂಡಿವಿಜುವಲ್ ಹಾರೋಸ್ಕೋಪ್, ಪರ್ಸನಲ್. ಅವನ ಜಾತಕದಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇದ್ದರೆ ಅವನ ಹತ್ರ ಯಾವಾಗಲೂ ಲಕ್ಷ್ಮೀ ದೇವತೆ ಸದಾ ಇರ್ತಾಳೆ. ಯಾರ ಕಾಂಬಿನೇಷನ್ಸಲ್ಲಿ ಇರಲ್ಲ ಅವರು ಯಾವಾಗಲೂ ಸಮಸ್ಯೆ ಆಗ್ತಾ ಇರುತ್ತೆ. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಎಷ್ಟೇ ಕಷ್ಟಪಟ್ಟರು ದುಡ್ಡು ಬರಲ್ಲ, ಲಾಸ್ ಆಗುತ್ತೆ ಅಂತ. ಇನ್ನೊಂದು ಎಷ್ಟೊಂದು ಜನ ಸುಮ್ಮನೆ ಮನೇಲೇ ಇರ್ತಾರೆ, ತೊಗೊಂಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಏನು ಕಾರಣ ಇದಕ್ಕೆ? ಅವ್ರು ಏನೋ ₹1 ಎಫರ್ಟ್ ಹಾಕಲ್ಲ, ಬ್ಯೋರ್ ಸೂಸಲ್ಲ. ಅಂಥ ಕಾಂಬಿನೇಷನ್ಸ್ ಏನು, ಮತ್ತು ಲಾಸ್ ಆಗುವಂಥ ಕಾಂಬಿನೇಷನ್ಸ್ ಏನು ಅನ್ನೋದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಪ್ರತಿಯೊಬ್ಬರೂ ಕಾಂಬಿನೇಷನ್ಸಲ್ಲಿ ನಾವು ನೋಡಬೇಕಾದ್ರೆ, ನಮ್ಮ ಫೈನಾನ್ಸ್ ಹೆಂಗಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾದ್ರೆ, ಅವರ ಇಂಡಿವಿಜುವಲ್ ಹಾರೋಸ್ಕೋಪಲ್ಲಿ ಲಗ್ನಾಂಶದಿಂದ ಕಾಂಬಿನೇಷನ್ಸ್ ನಾವು ನೋಡಿದಾಗ 2ನೇ ಮನೆ, 7ನೇ ಮನೆ, 11ನೇ ಮನೆ, 9ನೇ ಮನೆ ಯಾರು ಇರಲ್ಲ, ಅವರು ಸ್ವಲ್ಪ ಸಮಸ್ಯೆ ಅನುಭವಿಸ್ತಾನೆ ಇರ್ತಾರೆ. ಮೇಯ್ನಾಗಿ ಫಸ್ಟು ವಿಚಾರನೇ ಲಾಭಸ್ಥಾನ ಬಂದು 11ನೇ ಮನೆ ಮತ್ತು 2ನೇ ಮನೆ ಯಾರು ಇರಲ್ಲ, ಸ್ವಲ್ಪ ಫೈನಾನ್ಸಲ್ಲಿ ಅವರು ವೀಕೆ, ಅವ್ರ ಲೈಫ್ ಲಾಂಗ್ ವೀಕೆ. ಇದ್ರ ಮಧ್ಯೆ ದಶಗಳೇನಾದರೂ ಚೇಂಜ್ ಆಗಿ ಇಂಪ್ರೂವ್ಮೆಂಟ್ಸ್ ಆದರೆ ಆದಂಗೆ. ಎಲ್ಲ ದಶಗಳಲ್ಲೂ ಈ ಕಾಂಬಿನೇಷನ್ಸ್ ಇಲ್ಲ ಅಂದರೆ, ಅವರ ಲಗ್ನಾಂಶದಿಂದ ಬಂದಿಲ್ಲ ಅಂದರೆ ಈ ಸಮಸ್ಯೆ ಇದ್ದೇ ಇರುತ್ತೆ. ಮತ್ತು 2ನೇ ವಿಚಾರ ಲಾಸ್ ಕಡೆ. ಯಾರಿಗೆ ಲಗ್ನಾಂಶದಿಂದ 8ನೇ ಮನೆ ಜೊತೆ 12ನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು 3ನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ, ಅವರು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಗೆ ಈಡಾಗ್ತಾ ಇರ್ತಾರೆ. ಇದ್ರ ಜೊತೆಗೆ 5ನೇ ಮನೆ ಏನಾದರೂ ಆ್ಯಡಪ್ ಆದರೆ, ಯಾರಿಗಾದ್ರು ದುಡ್ಡು ಕೊಟ್ಟು ಸಿಗಾಕೊಳ್ಳುವಂಥದ್ದು, ಅವ್ರಿಗೆ ಯಾರೋ ಫ್ರೆಂಡ್ಸ್ಗೆ ಅಂತ ಕಷ್ಟ ಅಂತ ದುಡ್ಡು ಕೊಟ್ಟಿರ್ತಾರೆ, ಲೈಫೆಲ್ಲ ದುಡ್ಡು ರಿಟರ್ನ್ ಬರ್ತಿರಲ್ಲ. 10 ವರ್ಷ ಆದರೂ ಸರಿನೇ, 20 ವರ್ಷ ಆದ್ರೂ ಸರಿನೇ, ರಿಟರ್ನ್ ಬರ್ತಿರಲ್ಲ. ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಒಂದು ಪ್ಲಸ್ ದುಡ್ಡು ಬರೋಕ್ಕೆ, ಇನ್ನೊಂದು ಮೈನಸ್ ಕಾಂಬಿನೇಷನ್ಸು ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಸುಲಭವಾಗಿ ನಾವು ಏನಾದ್ರು ನೋಡ್ಕೋಬೋದು ಸರ್, ಜಾತಕದಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿದ್ದರೆ ಲಾಭ ಜಾಸ್ತಿ ಇರುತ್ತೆ, ನಮಗೆ ಜೀವನ ಪರ್ಯಂತ ದುಡ್ಡು ಇರುತ್ತಾ ಅಂತ ನಾವು ನೋಡೋದಾದರೆ, ನಿಮ್ಮೊಂದು ಲಗ್ನ ಯಾವುದಾದ್ರೂ ಆಗಿರಲಿ, ಚಂದ್ರ ಎಲ್ಲಿರುತ್ತೋ ಅದು ರಾಶಿ ಆಗಿರುತ್ತೆ. ಯಾವ ಲಗ್ನ ಆಗಿರುತ್ತೆ ಅಲ್ಲಿಂದ 2ನೇ ಅಧಿಪತಿ 11ರಲ್ಲಿರಬೇಕು ಮತ್ತು 11ನೇ ಅಧಿಪತಿ 2ರಲ್ಲಿರಬೇಕು. ಇದು ಮೊದಲನೇ ವಿಚಾರ. 2ನೇ ವಿಚಾರ, 2ನೇ ಅಧಿಪತಿ 6ನೇ ಮನೆಯಲ್ಲಿ, 6ನೇ ಅಧಿಪತಿ 2ನೇ ಮನೆಯಲ್ಲಿ. ಇದು 2ನೇ ವಿಚಾರ. 3ನೇದೇನಪ್ಪ ಅಂದರೆ, 6ನೇ ಅಧಿಪತಿ 11ರಲ್ಲಿ, 11ನೇ ಅಧಿಪತಿ 6ನೇ ಮನೆಯಲ್ಲಿ. ಈ ರೀತಿ ಎಕ್ಸ್ಚೇಂಜ್ ಆದಾಗ ಸ್ವಲ್ಪ ದುಡ್ಡು ನಮ್ಮ ಜಾತಕದಲ್ಲಿ ಇದೆಯಾ ಅಂತ ನಾವು ಇಂಡಿಕೇಶನ್ಸ್ ಆಗುತ್ತೆ, ತಿಳಿಸ್ಕೊಡುತ್ತೆ. ಬಟ್ ಯಾವಾಗ ಬರುತ್ತೆ ಇದು, ನಾವು ಇಂಡಿಕೇಶನ್ಸ್ ಹಸ್ತ ಸಮುದ್ರಕ್ಕಲ್ಲೂ ಹೇಳ್ತೀವಿ. ನೀನೇನಾದರೂ ಕೋಟ್ಯಾಧೀಶ್ವರ ಆಗಬೇಕಂದ್ರೆ ನಿನ್ನ ಹೆಬ್ಬೆಟ್ಟಿನ ಕೆಳಗಡೆ ಈ ರೀತಿ ಒಂದು ಜಡೆ ಆಕಾರ ಬರುತ್ತೀವಿ. ಈ ರೀತಿ ಜಡೆ ಆಕಾರ ಬಂದರೆ ನೀನು ಕೋಟ್ಯಾಧೀಶ್ವರ ಅಂತ ನಾವು ಹೇಳ್ತೀವಿ. ಸರ್, ನನ್ನ ಹತ್ರ ಈಗ ದುಡ್ಡಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಕಾಂಬಿನೇಷನ್ಸ್, ದಶಾಭುಕ್ತಿಗಳು ನಮ್ಮ ಕರ್ಮಾನುಸಾರ ಬರಬೇಕಾದ್ರೆ
ಈಗ ನಡೀತಿರುವಂಥ ದಶ ಏನಿದೆ ಅಂತ ನಾವು ನೋಡಬೇಕು. ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ 2ನೇ ಮನೆ 7 11 ನಡೀತಾ ಇದ್ರೆ, ಅಥವಾ ನಕ್ಷತ್ರದಲ್ಲಿ ಅಥವಾ ಸಬ್ಲಾಡ್ ಅಲ್ಲಿ ಇದ್ರೆ ನಿಮ್ಗೆ ದುಡ್ಡು ಬರುವಂಥದ್ದು. ಅಲ್ಲೇನಾದ್ರು 8 12ನೇ ಮನೆ ನಡೀತಾ ಇದ್ರೆ, 5ನೇ ಮನೆ ನಡೀತಾ ಇದ್ರೆ, ಕಾಂಬಿನೇಷನ್ಸ್ ಅದನ್ನು ತಗೊಂಡಿದ್ರೆ ನಿಮ್ಗೆ ದುಡ್ಡು ಬರ್ತಿರಲ್ಲ. ಎಷ್ಟೊಂದು ಜನ 80 ವರ್ಷ ಆದ್ಮೇಲೆ ಕೋಟ್ಯಾಧೀಶ್ವರ ಆಗಿದ್ದಾರೆ, 60 ವರ್ಷ ಆದ್ಮೇಲೆ ಕೋಟ್ಯಾಧೀಶ್ವರ ಆಗಿದ್ದಾರೆ. ಅವ್ರ ಲೈಫೇ ಚೇಂಜ್ ಆಗ್ಬಿಡುತ್ತೆ ಏಜ್ ಆದಂಗೆ. ಇದಕ್ಕೆಲ್ಲ ಹಸ್ತ ಸಾಮುದ್ರಿಕದಲ್ಲಿ ಇಂಡಿಕೇಶನ್ಸ್ ಅಲ್ಲಿ ನಾವು ಹೇಳ್ಬೋದು. ಬಟ್ ಫೈನಲಿ ನಾವು ರಿಸಲ್ಟ್ ನೋಡ್ಬೇಕಾದ್ರೆ ಅವನ ದಶಾಭುಕ್ತಿಗಳಲ್ಲಿ ಏನು ಇಂಡಿಕೇಶನ್ಸ್ ಆಗಿದೆ, ಲಾಭಸ್ಥಾನದಲ್ಲಿ ಇದೆ, ಮತ್ತೆ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನೋಡಿ ತಿಳಿಸ್ಬೋದಾಗುತ್ತೆ. ಇದ್ರ ಜೊತೆಗೆ ಚಂದ್ರ ಚಂದ್ರ ಗುರು ಮತ್ತೆ ಶನಿ ಕೇಂದ್ರ ತ್ರಿಕೋಣದಲ್ಲಿದ್ರೆ ಮತ್ತೆ ವೀಕ್ಷಣದಲ್ಲಿದ್ರು ಕೂಡ ಜೀವನದಲ್ಲಿ ಯಾವಾಗಲೂ ದುಡ್ಡು ಹರಿತಾನೆ ಇರುತ್ತೆ. ಉದಾಹರಣೆಗೆ ಶನಿ ಏನಾದರೂ ನಿಮ್ಮ ಜಾತಕದಲ್ಲಿ 1ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು, ಮತ್ತೆ 7ನೇ ಮನೆಯಲ್ಲಿ ಗುರು ಇರುವಂಥದ್ದು, ಈ ರೀತಿ ಕಾಂಬಿನೇಷನ್ಸ್ ಬಂದರೆ ಅದು ಕೂಡ ನಿಮ್ಗೆ ಯಾವಾಗೂ ಲಾಭಸ್ಥಾನವಾಗಿರುತ್ತೆ. ಮತ್ತೆ ನನಗೆ ಜೀವನ ಪರ್ಯಂತ ದುಡ್ಡು ಬರಬೇಕಾ ಅನ್ನೋದು ಎಷ್ಟೊಂದು ಜನಕ್ಕೆ ಕ್ವಶನ್ ಆಗಿರುತ್ತೆ. ನಿಮ್ಮ ಲಗ್ನದಿಂದ 9ನೇ ಅಧಿಪತಿ ಏನಾದರೂ 12ನೇ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ದುಡ್ಡು ಬರ್ತಾ ಇರುತ್ತೆ. ಅದಿಷ್ಟೇ ನಿಮಗೆ ಸಮಸ್ಯೆ ಇದ್ರೂ 9ನೇ ಅಧಿಪತಿ 12ರಲ್ಲಿದ್ರೆ ದುಡ್ಡು ಬರುವಂಥದ್ದು. ಮತ್ತೆ ಎಷ್ಟೊಂದು ಜನ ಸರ್ ನನಗೆ ರೆಟ್ರೋಗ್ರೇಡ್ ಇದೆ, ಯಾವ ಗ್ರಹ ರೆಟ್ರೋಗ್ರೇಡ್ ಇದ್ರೆ ನಮಗೆ ಒಳ್ಳೇದು ಅಂತ ಕೇಳ್ತಾರೆ. ಸೂರ್ಯ ಚಂದ್ರ ರೆಟ್ರೋಗ್ರೇಡ್ ಇರಲ್ಲ, ಅದು ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ. ಯಾವತ್ತೂ ಸೂರ್ಯ ಚಂದ್ರ ವಕ್ರಿ ಇರಲ್ಲ. ಅದು ಬಿಟ್ಟು ನಿಮ್ಗೆ ಏನಾದರೂ ಬುಧ ವಕ್ರಿ ಆಗಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ, ಕುಜ ವಕ್ರಿ ಆಗಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ, ಮತ್ತೆ ಶನಿ ಗ್ರಹ ಏನಾದರೂ ವಕ್ರಿ ಆಗಿದ್ರೆ ನಿಮ್ಮ ಜಾತಕ ತುಂಬಾ ಬಲವಾಗಿದೆ ಅಂತ ಸುಲಭವಾಗಿ ಹೇಳ್ಬೋದು. ವಕ್ರಿ ಅಂದ್ರೆ ನೋಡಿ, ನೀವು ಯಾವುದೇ ಒಂದು ಆ್ಯಪ್ ಹಾಕೊಂಡಾಗ ಅಲ್ಲಿ ಸ್ಟಾರ್ ಬರುತ್ತೆ, ಅದು ಸ್ಟಾರ್ ಬಂದ್ರೆ ಅದು ವಕ್ರಿ ಆಗಿರುತ್ತೆ ಅಂತ. ಅಲ್ಲೇನಾದ್ರೂ ಒಂದು ಚುಕ್ಕಿ ಬಂದಿರುತ್ತೆ, ಬ್ಲ್ಯಾಕ್ ಕಲರ್ ಡಾಟ್, ಅದು ಇದ್ದಾಗ ಅದು ಕಂಬಸ್ಟ್ ಆಗಿರುತ್ತೆ. ಯಾರು ಸೂರ್ಯನ ಜೊತೆ ಇರುತ್ತೆ ಗ್ರಹಗಳು, ಅದು ಸ್ವಲ್ಪ ಕಂಬಸ್ಟ್ ವೀಕ್ನೆಸ್ ಆಗಿರುತ್ತೆ ಅಂತ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಚೆನ್ನಾಗಿದೆ, ಅದು ಉತ್ತಮವಾಗಿ ಫಲ ಕೊಡುತ್ತೆ. ಇದು ವಕ್ರಿ ಏನಪ್ಪಾ ಅಂದ್ರೆ ನಿಧಾನ ಕೊಟ್ರು ಪ್ರಬಲವಾಗಿರುತ್ತೆ ಜಾತಕದಲ್ಲಿ. ಈ 3 ಗ್ರಹ ಆಗ್ಲೇ ಹೇಳ್ದಂಗೆ ಬುಧ, ಕುಜ ಮತ್ತೆ ಶನಿ ಗ್ರಹಗಳು ಏನಾದರೂ ವಕ್ರಿ ಇದ್ರೆ ನಿಮ್ಮ ಜಾತಕದಲ್ಲಿ ಈ ರೀತಿ ತಂದು ಕೊಡುವಂಥದ್ದು. ಫೈನಲ್ ಆಗಿ ದುಡ್ಡು ಬರಲೇಬೇಕು ನಮ್ಮ ಜಾತಕದಲ್ಲಿ. ಹಸ್ತ ಸಾಮುದ್ರಿಕದ್ದು ಇಲ್ಲಿ ಇದೆ, ಮತ್ತೆ ನಮ್ಮ ದಶಾಭುಕ್ತಿಗಳಲ್ಲಿ ನೋಡಿದಾಗ ನಕ್ಷತ್ರದಲ್ಲಾದರೂ ಬರಬೇಕು. ನೀವು 11ನೇ ಮನೆ ಅಧಿಪತಿ ಏನಾದರೂ ನಡೀತಿದ್ರೆ ನಕ್ಷತ್ರದಲ್ಲಾದರೂ ಬರಬೇಕು, ಅಥವಾ ಸಬ್ಲಾರ್ಡ್ ಅಲ್ಲಾದ್ರೂ 2ನೇ ಮನೆ, 7ನೇ ಮನೆ, 11ನೇ ಮನೆ ಇಂಡಿಕೇಶನ್ಸ್ ಆದ್ರೇನೆ ನಿಮ್ಮ ಹತ್ರ ದುಡ್ಡಿರುತ್ತೆ. ಅಥವಾ ನಿಮಗೆ ಗಜಕೇಸರಿ ಯೋಗ ಇದೆ ಅಂತ ನಾವು ಹೇಳ್ತೀವಿ. 1ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ಚಂದ್ರ ಇದ್ರೆ ಗಜಕೇಸರಿ ಯೋಗ ಇದೆಯಪ್ಪ ಅಂತ ನಾವು ಹೇಳ್ತೀವಿ. ಬಟ್ ಆದ್ರೂ ನಿಮಗೆ ದುಡ್ಡಿನ ಸಮಸ್ಯೆ ಇರುತ್ತೆ. ಇಷ್ಟೊಂದು ಜನ ಇವತ್ತೇನಾಗಿದೆ ಅಂದ್ರೆ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದ್ರೆ ಗ್ರಹಗಳು ಕುತ್ಕೊಬಿಡುತ್ತೆ ಎಲ್ಲೋ ಒಂದೊಂದ್ ಕಡೆ. ಇಂತಿಂಥ ಗ್ರಹಗಳು ಇಲ್ಲಿದೆ, ನಿನ್ಗೆ ಕುಜ ದೋಷ ಇದೆ ಅಥವಾ ಗಜಕೇಸರಿ ಯೋಗ ಇದೆ, ನಿಂಗೆ ದುಡ್ಡು ಪ್ರಬಲವಾಗಿದೆ, ದುಡ್ಡು ಚೆನ್ನಾಗಿ ಅರಿವು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಏನಾದ್ರೂ ಡಿಗ್ರಿ ವೈಸ್ ಅಲ್ಲಿ ಅದು ಚಲನೆ ಆಗಿದ್ರೆ, ಹಿಂದೆ ಮುಂದೆ ಆಗಿದ್ರೆ ತುಂಬಾನೇ ಸಮಸ್ಯೆ ಆಗ್ತಾ ಇರುತ್ತೆ, ಬರ್ತಾನೆ ಇರಲ್ಲ. ನಾನು ಆಗ್ಲೇ ಹೇಳ್ದಂಗೆ 7ನೇ ಮನೆ ಅಂತ ಹೇಳಿದೆ, 7ನೇ ಅಧಿಪತಿ ಏನಾದ್ರು 8ರಲ್ಲಿ ಇದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ. ಅದ್ರ ಜೊತೆ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ, ಯಾವ ಮನೆ ಆಕ್ಟಿವೇಟ್ ಆಗಿದೆ ಅಂತ. 3, 8, 12ನೇ ಮನೆ ಆಕ್ಟಿವೇಟ್ ಆದ್ರೆ ದುಡ್ಡೇ ಬರಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ರು ದುಡ್ಡೇ ಬರಲ್ಲ, ದುಡ್ಡು ಬರೀ ಲಾಸ್ ಆಗ್ತಾ ಇರುತ್ತೆ. ಏನಕ್ಕೆ? ಗ್ರಹಗಳೆಲ್ಲ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತಾರೆ. ಒಂದೊಂದು ಅಸ್ಟ್ರಾಲಜರು ಒಂದೊಂದ್ ತರ ಹೇಳ್ತಾರೆ ಈ ವಿಚಾರವಾಗಿ. ಪ್ಲಾನೆಟರಿ ಪೊಸಿಷನ್ಸ್ ಅಲ್ಲಿ ಈ ಗ್ರಹ ಇಲ್ಲಿದೆ, ಅದಕ್ಕೋಸ್ಕರ ನಿಮ್ಗೆ ಈ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ತೊಂದರೆ ಕೊಡ್ತಿರುವಂತದ್ದೇ ಬೇರೆ ಗ್ರಹ. ಏನಕ್ಕೆ ಅಂದ್ರೆ ದಶಾಭುಕ್ತಿಗಳಲ್ಲಿ ಬೇರೆ ಸಮಸ್ಯೆ ಇರುತ್ತೆ, ನಕ್ಷತ್ರದಲ್ಲೇ ಬೇರೆ ಸಮಸ್ಯೆ ಇರುತ್ತೆ, ಮತ್ತೆ ಸಬ್ಲಾರ್ಡ್ ಅಲ್ಲೇ ಬೇರೆ ಸಮಸ್ಯೆ ಇರುತ್ತೆ. ಇದನ್ನ ಜ್ಯೋತಿಷ್ಯ ಶಾಸ್ತ್ರ ಅದು ಡೀಪ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಆಳವಾಗಿ ತಿಳ್ಕೊಂಡಾಗ ನಮ್ಗೆ ಸಮಸ್ಯೆ ಹೆಂಗಿದೆ ಅಂತ ಐಡೆಂಟಿಫೈ ಮಾಡ್ಬೋದು. ಸುಮ್ಮನೆ ಮೇಲ್ನೋಟಕ್ಕೆ ಆ ಗ್ರಹ ಉಚ್ಚವಾಗಿದೆ, ಫ್ರೆಂಡ್ಸ್ ಮನೇಲಿ ಇದ್ದಾರೆ ಅಂತ ಹೇಳ್ತಾರೆ, ಅವರ ಮಿತ್ರ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ, ಅವ್ರ ಮನೇಲಿ ಅವರೇ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ರೀತಿ ಹೇಳೋದ್ರಿಂದ ಯಾರಿಗೆ ಒಬ್ರು ಜಾತಕ ಕೊಟ್ಟಾಗ ಅದಷ್ಟು ಸರಿ ಬರಲ್ಲ. ಜಾತಕವನ್ನು ಆಳವಾಗಿ ನೋಡಿದಾಗ್ಲೇ ಡಿಗ್ರಿ ವೈಸ್ ಆಗಲಿ, ಯಾವ ಗ್ರಹ ಎಲ್ಲೆಲ್ಲಿದೆ, ಪ್ಲಾನೆಟರಿ ಪೊಸಿಷನ್ಸ್ ಆಗಲಿ, ಮತ್ತೆ ದಶ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ, ಅದು ನೋಡಿ ಫಲ ಹೇಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ದುಡ್ಡಿನ ವಿಚಾರವಾಗಿ ಯಾವುದೇ ರೀತಿಯ
ದೋಷಗಳು ಅಡ್ಡ ಬರಲ್ಲ, ಕುಜದೋಷ, ರಾಹು ದೋಷ, ಸಾಡೆ ಸಾತಿ ಬರಲ್ಲ. ಕಾಂಬಿನೇಷನ್ಸ್ ಅಲ್ಲಿ ದುಡ್ಡ ಅಂದ್ರೆ ನಿಮ್ಮ ಲಗ್ನಾಂಶದಿಂದ 2ನೇ ಮನೆ, 6ನೇ ಮನೆ, 7, 10, 11 ಈ ಕಾಂಬಿನೇಷನ್ಸ್ ಬಂದ್ಬಿಟ್ರೆ ಯಾವಾಗಲೂ ದುಡ್ಡು ನಿಮ್ಮ ಜೊತೆಲೇ ಇರುತ್ತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ 9ನೇ ಅಧಿಪತಿ ಏನಾದ್ರು 12ರಲ್ಲಿದ್ದರೆ ಏನಿದೆ ನಿಮ್ಮ ಲಾಭ, ನಿಮ್ಮ ನಷ್ಟ ಏನಿರುತ್ತೆ ಅದೆಲ್ಲ ಲಾಭವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. 9ನೇ ಅಧಿಪತಿ ಏನಾದರೂ 12ರಲ್ಲಿದೆ. ಈ ರೀತಿ ನಾವು ಜ್ಯೋತಿಷ್ಯ ನೋಡಿ ಫಲ ಹೇಳ್ಬೇಕಾಗುತ್ತೆ. ಬರೀ ಕುಂಡಲಿ ಚಾಟ್ ನೋಡಿ ಇಂತಿಂಥ ಗ್ರಹ ಇಲ್ಲಿ ಅಂತ ಹೇಳಿದಾಗ 100% ಅದು ಫೇಕ್ ಆಗುತ್ತೆ, ಸುಳ್ಳು. ಇದು ಎಷ್ಟೊಂದು ಜನ ಅದನ್ನೇ ಮಾಡ್ತಾ ಇದ್ದಾರೆ. ನಿಮಗೆ ಯೋಗಗಳು ಭಾಳ ಇದೆ, 4 ಯೋಗ ಇದೆ, 5 ಯೋಗ ಇದೆ ಅಂತಾರೆ. ಬಟ್ ಯಾವ ದಶ ಯಾವಾಗ ಬರುತ್ತೆ, ನಮಗೆ ಫಲ ಯಾವಾಗ ಸಿಗುತ್ತೆ ಅನ್ನೋದು ಯಾರು ಹೇಳಲ್ಲ. ಫೈನಾನ್ಸ್ ಅನ್ನೋದು, ದುಡ್ಡು ಅನ್ನೋದು ಇದೊಂದು ಯೂನಿವರ್ಸಲ್ ಪ್ರಾಬ್ಲಮ್ಮು. ಎಂಥ ಕೋಟ್ಯಾಧೀಶ್ವರ ಹತ್ರ ಹೋದ್ರೂ ಅವನು ಇನ್ನೊಂದು ಸಮಸ್ಯೆ ಹೇಳ್ತಾನೆ, ಆ ಬ್ಯಾಂಕಲ್ಲಿ ನನಗೆ ಲೋನ್ ಇದ್ದಾನೆ ಅಂತಾನೆ. ಒಬ್ಬ ಬಡವನ ಹತ್ರ ಹೋದ್ರೂ ನನಗೂ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಬಟ್ ಫೈನಲ್ ಆಗಿ ಅವರ ಕಾಂಬಿನೇಷನ್ಸ್ ನೋಡಿದ್ರೆ ದುಡ್ಡು ಬರುತ್ತೋ, ಈ ವ್ಯಕ್ತಿ ಹತ್ರ ದುಡ್ಡು ಇದೆಯೋ ಇಲ್ವೋ, ಅಥವಾ ಫ್ಯೂಚರಲ್ಲಿ ಯಾವಾಗ ಬರುತ್ತೆ ಅನ್ನೋದು ನಿಖರವಾಗಿ ತಿಳ್ಕೊಳ್ಬೋದು. ಇಲ್ಲಿ ಎಫರ್ಟ್ಗೂ ನಾನ್ ಎಫರ್ಟ್ ಆಗ್ತದೆ, ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿ. ಎಷ್ಟೊಂದು ಜನ ಎಫರ್ಟ್ ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಖಂಡಿತ ಆ ರೀತಿ ಅಲ್ಲ. ಜಾತಕದಲ್ಲಿ ಕಾಂಬಿನೇಷನ್ಸ್ ಇದ್ರೆ ಮಾತ್ರ ಅವನ ಹತ್ರ ದುಡ್ಡಿರುತ್ತೆ, ಬ್ಯಾಂಕಲ್ಲಿ ದುಡ್ಡಿರುತ್ತೆ. ಕಾಂಬಿನೇಷನ್ಸ್ ಎಲ್ಲ ಏನೇನಾದರೂ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ. ಅವನು ಎಷ್ಟೇ ಎಫರ್ಟ್ ಹಾಕಿದ್ರು ದುಡ್ಡು ಅವನ ಕೈಯಲ್ಲಿ ನಿಲ್ತಿರಲ್ಲ. ದುಡ್ಡು ಬಂದ್ರೂ ದುಡ್ಡು ರಿಟರ್ನ್ ಹೆಂಗಾದ್ರೂ ಕಳ್ಕೊಳ್ತಾರೆ. ಏನೋ ನನಗೆ ಪಿತ್ತರ್ಜಿತ ಆಸ್ತಿ ಬಂತು ಸರ್, ಹಿಂಗೆ ಬಂದು ಹಿಂಗೆ ಹೊಂಟೋಯ್ತು ಅಂತ ಹೇಳಿದ್ರೆ ಅವನಿಗೆ ಬ್ಯಾಡ್ ಕಾಂಬಿನೇಷನ್ಸ್ ಇದೆ. ಅವನಿಗೆ ದುಡ್ಡು ಇಟ್ಕೊಳ್ಳುವಂಥ ಕಾಂಬಿನೇಷನ್ಸ್ ಇದ್ರೆ ಮಾತ್ರ ಅವ್ನು ಇಟ್ಕೊಳ್ತಾನೆ. ಇಲ್ದೋದ್ರೆ ಅವನೇ ಏನಾದರೂ ಒಂದು ಮುಖಾಂತರವಾಗಿ ಒಂದು ಇಸ್ಪೀಟ್ ಆಡ್ವಿ ಅಥವಾ ಯಾವುದೋ ಒಂದು ಆನ್ಲೈನ್ ಗೇಮ್ಸ್ ಆಗಿ ದುಡ್ಡು ಕಳ್ಕೊಳ್ಳುವಂಥದ್ದು, ಇವೆಲ್ಲ ಕಾಂಬಿನೇಷನ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 7, 8, 12 ಏನಾದರೂ ಒಂದು ವ್ಯಸನಕ್ಕೆ ಅಡಿಕ್ಟ್ ಆಗಿ ಅಲ್ಲಿ ದುಡ್ಡು ಕಳುವಂಥದ್ದು. 5, 8, 12 ಯಾರೋ ಒಬ್ಬರು ಫ್ರೆಂಡ್ಸ್ ಕೇಳಿದ್ದಾರೆ ಅರ್ಜೆಂಟ್ ದುಡ್ಡು ಕೊಡೋಣ ಅಂತ, ಅವ್ರಿಗೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಳ್ಳುವಂಥದ್ದು. ಈ ರೀತಿ ಸಮಸ್ಯೆ ಜಾತಕದಲ್ಲಿ ನೋಡಿ ನಿಖರವಾಗಿ ಹೇಳ್ಬೋದು. ಇದಿಷ್ಟು ಫೈನಾನ್ಸ್ ವಿಚಾರ. ನಿಮ್ಮ ಜಾತಕದಲ್ಲಿ ಫೈನಾನ್ಸ್, ಹಣಕಾಸು ಯಾವ ರೀತಿ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಕಾಂಬಿನೇಷನ್ಸ್ ಎಲ್ಲ ಆಗಲೇ ಹೇಳ್ದಂಗೆ ನಾನು, ಗ್ರಹಗಳು ಎಲ್ಲೆಲ್ಲಿದೆ ಡಿಗ್ರಿ ವೈಸಲ್ಲಿ ಅಲ್ಲಲ್ಲಿದ್ದರೆ ದುಡ್ಡು ನಮಗೆ ಬರುವಂಥದ್ದು. ಇದಿಷ್ಟು ಹಣಕಾಸಿನ ವಿಚಾರ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ಇಮಿಡಿಯೇಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಮತ್ತು ಈ ಚಾನಲಲ್ಲಿ ಯಾವುದೇ ರೀತಿಯಂಥ ಎದುರಿಸೋವಂಥದ್ದು ಮತ್ತು ದೋಷ, ಸಾಡೆ ಸಾತಿ, ಕಾಳಸರ್ಪ ಯೋಗ, ದೋಷ ಅಂತ ಯಾರು ಎದುರಿಸಲ್ಲ ಈ ಚಾನಲಲ್ಲಿ. ಜಸ್ಟ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬೇಕು ಮತ್ತು ಎಷ್ಟು ನಿಮಗೆ ತಿಳುವಳಿಕೆ ಬೇಕೋ ಅಷ್ಟು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.